ಬೈ ಎಲೆಕ್ಷನ್ ನಾಮಪತ್ರ ವಾಪಸ್ಗೆ ಕೊನೆ ದಿನ ಇವತ್ತು ದಾವಣಗೆರೆ ಕೈ ಬಂಡಾಯಕ್ಕೆ ತೆರೆ ಎಳೆದ್ರ ಸಿಎಂ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಿನ್ನೆ ಸಿಎಂ ಜೊತೆ ದಾವಣಗೆರೆ ಲೀಡರ್ಸ್ಗಳು ಚರ್ಚೆಯನ್ನ ಮಾಡಿದ್ದಾರೆ. ದಾವಣಗೆರೆ ಲೀಡರ್ಸ್ ಅಂದ್ರೆ ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದ ನಾಯಕರುಗಳು ಚರ್ಚೆಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಮಾಲೋಚನೆಯನ್ನ ಮಾಡಲಾಯಿತು. ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮುಸ್ಲಿಂ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಮನವೊಲಿಸಿದ್ದಾರಂತೆ ಸಿದ್ದರಾಮಯ್ಯನವರು. ಅದರ ಎಫೆಕ್ಟ್ ಗೊತ್ತಾಗುತ್ತೆ, ಮನವೊಲಿಸಿದ್ದಾರಾ ಇಲ್ಲವಾ ಅನ್ನುವಂಥದ್ದು ನಾಮಪತ್ರ ವಾಪಸ್ನ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಇಂದು ನಾಮಪತ್ರ ವಾಪಸ್ ಪಡಿತಾರ ಮುಸ್ಲಿಮರು, ಸಮರ್ಥ್ಗೆ ಬೆಂಬಲವನ್ನ ಸೂಚಿಸಿ ಪ್ರಚಾರವನ್ನ ಕೈಗೊಳ್ತಾರ? ಕುತೂಹಲ ಮೂಡಿಸಿದೆ ದಾವಣಗೆರೆ ಕೈ ರಾಜಕೀಯ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ದಾವಣಗೆರೆ ಒಂಥರ ಚಾಲೆಂಜ್ ಆಗ್ಬಿಟ್ಟಿದೆ, ಯಾಕೆಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಬಹಿರಂಗ ಅಸಮಾಧಾನ, ಸ್ಟೇಟ್ಮೆಂಟ್ಗಳು ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಇವತ್ತು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಕಡೆ ದಿನ ಸಕ್ಸಸ್ ಆಗಿದೆಯಾ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಒಂದು ಮೀಟಿಂಗು? ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವ್ರಿಗೆ ಇದು ಎರಡು ಉಪಚುನಾವಣೆಗಳು ಒಂದು ರೀತಿ ಪ್ರತಿಷ್ಠೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಹೈಕಮಾಂಡ್ ಸೂಚನೆ ಮೇರೆಗೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆಯಾಗಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ HY ಮೇಟಿ ಕುಟುಂಬಕ್ಕೆ ಟಿಕೆಟನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಸಾಧಿಸತಕ್ಕಂಥ ಮುಸ್ಲಿಂ ಮತಗಳು ವಿಭಜನೆ ಆಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಅಲ್ಲಿ ಪೈಲ್ವಾನ್ ಎಂಬ ಮುಸ್ಲಿಂ ಮುಖಂಡರು ಏನು ಪಕ್ಷೇತರವಾಗಿ ಅಂದರೆ ಬಂಡಾಯವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮುಸ್ಲಿಂ ಮತಗಳು ವಿಭಜನೆ ಆಗುವಂಥ ಒಂದು ಆತಂಕದಲ್ಲಿಯೇ CM ಸಿದ್ದರಾಮಯ್ಯನವರು ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಶಾಸಕರು ಸಚಿವರಿಗೆ ಸೂಚನೆ ಕೊಟ್ಟಂಥ ಬಳಿಕ ಪ್ರತ್ಯೇಕವಾಗಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ರಿಜ್ವಾನ್ ಅರ್ಷದ್ ತನ್ವೀರ್ ಸೇಠ್ ಅವರನ್ನ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡು ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಪೈಲ್ವಾನ್ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವಂತೆ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಈ ಬಾರಿ ಎರಡೂ ಚುನಾವಣೆಗಳು ಕೂಡ ಪ್ರತಿಷ್ಠೆ ಮತ್ತು ಸವಾಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಮುಸ್ಲಿಂ ಮತಗಳು ನಮಗೆ ಬೇಕೇ ಬೇಕು. ಹೀಗಾಗಿ ಮುಸ್ಲಿಂ ಮತಗಳು ಏನಾದರೂ ವಿಭಜನೆ ಆದರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದು ಎಲ್ಲ ಒಂದು ಕಡೆಗೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಮತ್ತು ಮುಖಭಂಗ ಆಗುತ್ತೆ. ಹೀಗಾಗಿ ನೀವು ಎಸ್ಪೆಷಲಿ ಪೈಲ್ವಾನ್ ಅವರ ಮನವೊಲಿಸಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು CM ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಅದರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ವಸತಿ ಸಚಿವ ಜಮೀರ್ ಅಹಮದ್ ಅವರಿಗೆ ಒಂದು ಸಂದೇಶವನ್ನು ಕೂಡ ಅಂದರೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಇಂದು ನಾಮಪತ್ರ ವಾಪಸ್ ತೆಗೆದುಕೊಳ್ಳೋಕೆ ಇಂದು ಸಂಜೆ ಅಂತಿಮ ದಿನವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೈಲ್ವಾನ್ ಅವರ ಮನವೊಲಿಕೆಗೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಯಾವ ರೀತಿಯಾಗಿ ಮದ್ದರಿತಾರೆ ಅನ್ನುವಂಥದ್ದು ಒಂದು ರೀತಿ ಸದ್ಯದ ಕುತೂಹಲ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು.